ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ಯಾವ ತಿಂಡಿ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನೀವು ತಮ್ಮನೇಲಿ ನೋಡಿದ ಹಾಗೆ ಪೂರಿ ಮತ್ತು ಸಾಗು ಮಾಡ್ತಾಯಿದ್ದೀನಿ. ಸೊ ಈ ಒಂದು ಪೂರಿ ಮತ್ತು ಸಾಗು ಅಲ್ಟಿಮೇಟ್ ಆಗಿರುತ್ತೆ ಮತ್ತು ಫಟಾಫಟ್ ಮಾಡ್ಬೋದು ಕೂಡ. ನೀವು ಈ ರೀತಿ ಟ್ರೈ ಮಾಡಿ, ಬೇಗ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಸಾಗು ಮಾಡ್ತಾಯಿದ್ದೀನಿ. ಇದು ಹೆಸರುಬೇಳೆ ಸಾಗು. ಸೊ ಹೆಸರುಬೇಳೆನ ಸ್ವಲ್ಪ ತೊಗೊಂಡು ಅದನ್ನು ವಾಶ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಟೊಮೆಟೊ, ನೀರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ಇಲ್ಲಿ ಆಲೂಗೆಡ್ಡೆ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ಆಲೂಗೆಡ್ಡೆ ಕೂಡ ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಏನು ತೊಳೆದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೀವಲ್ಲ, ಆ ಒಂದು ಹೆಸರುಬೇಳೆ ಕೂಡ ಹಾಕ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋವಂಥ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ. ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲ ಸಾಂಬಾರು ಪುಡಿ ಕೂಡ ಹಾಕ್ಕೊಳ್ಳಿ. ಎಷ್ಟು ಸ್ಪೂನ್ ನಿಮಗೆ ಎಷ್ಟು ಟೇಸ್ಟ್ ಸಿಗುತ್ತೋ ಅಂದರೆ ನಾನಿಲ್ಲಿ 2-3 ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ. ಸೊ ನೀವು ಕೂಡ ನಿಮಗೆ 2 ಸ್ಪೂನ್ ಆದರೂ ಹಾಕೋಬಹುದು. ಬಟ್ ಇಲ್ಲಿ ತುಂಬ ಟೇಸ್ಟ್ ಸಿಗೋದು ಆ ಸಾಂಬಾರು ಪುಡಿಯಿಂದನೇ. ಸೊ ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ಕೊಳ್ಳಿ. ತುರ್ತಿರೋಂಥ ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸೂಪರ್ ಅಂದರೆ 2 ವಿಷಲ್ ಕೂಗಿಸ್ಬೇಕು. ಸೂಪರ್ ಟೇಸ್ಟಿಯಾಗಿರೋ ಅಲ್ಟಿಮೇಟ್ ಆಗಿರೋ ಸಾಗು ರೆಡಿ ಆಗುತ್ತೆ. ನೀವು ಟ್ರಸ್ಟ್ ಮೀ, ಇದನ್ನು ಟ್ರೈ ಮಾಡಿ, ಖಂಡಿತ ಬೇಗ ಆಗುತ್ತೆ, ಆಮೇಲೆ ಸೂಪರ್ ಆಗಿರುತ್ತೆ. ನಾವಿಲ್ಲಿ ಬೇರೆ ಕುಕ್ಕರಲ್ಲಿ ಹೆಸರುಬೇಳೆ ಬೇಯಿಸ್ಕೊಂಡು ಇಲ್ಲಿ ಒಗ್ಗರಣೆ ಹಾಕ್ಕೊಂಡು ಅದೆಲ್ಲ ತುಂಬ ರಿಸ್ಕ್ ಆಗುತ್ತೆ. ಸೊ ಈ ರೀತಿ ಮಾಡಿದ್ರಲ್ಲಿ ಫಟಾಫಟ ಆಗುತ್ತೆ. ಮತ್ತು ನಾವು ಆ ಕುಕ್ಕರಲ್ಲಿ ಒಗ್ಗರಣೆ ಹಾಕಿರೋದ್ರಿಂದ ಪಲ್ಯ ದಿಢೀರ್ ಅಂತ ರೆಡಿಯಾಗಿರುತ್ತೆ. ಪಲ್ಯ ಅಂತನಾದರೂ ಕರ್ಕೋಬೋದು, ಸಾಗು ಅಂತನಾದರೂ ಕರ್ಕೋಬಹುದು, ನಿಮಗೆ ಏನಿಷ್ಟನೋ ಅದು. ಓಕೆ, ಅದಾದಮೇಲೆ ಇಲ್ಲಿ ಸಾಗು ರೆಡಿ ಆಯಿತು. ನೀವು ಯಾರೆಲ್ಲ ತಿನ್ನಲ್ಲ ಅವರೆಲ್ಲ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ಈ ಒಂದು ಸಾಗು ಅಥವಾ ಪಲ್ಯ ಚಪಾತಿಗೆ ಮತ್ತು ರೊಟ್ಟಿಗೆ ಅಥವಾ ಪೂರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮಾಡಿಸ್ದಾಗಿರುತ್ತೆ. ಓಕೆ, ಇದು ನಮಗೆ ಪಲ್ಯ ಆಗುತ್ತೆ. ನಾವು ಸೈಡಲ್ಲಿ ಇಟ್ಕೊಂಡಿರ್ತೀವಿ, ಆಯಿತಾ. ಎಷ್ಟು ಕೆಲಸ ಇರುತ್ತೆ, ಇಷ್ಟೆಲ್ಲ ಕೆಲಸದ ಮಧ್ಯೆ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಈ ಒಂದು ವಿಡಿಯೋಗೆ ನೀವು ಕೂಡ ಸಪೋರ್ಟ್ ಮಾಡಲೇಬೇಕು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇಲ್ಲಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಪೂರಿಗೆ ಕಾಂಬಿನೇಷನ್ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಪೂರಿ ಹಿಟ್ಟನ್ನ ಕಲಿಸ್ಕೊಳ್ಳೋದು ಹೇಗೆ, ತುಂಬ ಸಾಫ್ಟ್, ತುಂಬ ಮೃದುವಾಗಿ ಸಾಫ್ಟಾಗಿ ಯಾವ ರೀತಿ ಬರುತ್ತೆ ಪೂರಿ ಅಂತಂದರೆ ನಾವು ಕಲಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀವಿ. ಈ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ಸಣ್ಣ ರವೆ ಕೂಡ, ಸೂಜಿ ರವೆ ಅಂತಾರಲ್ಲ, ಆ ಸಣ್ಣ ರವೆ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದಾದಮೇಲೆ ಸ್ವಲ್ಪ ಮೈದಾ ಹಿಟ್ಟು ಆ್ಯಡ್ ಮಾಡ್ಕೊಳ್ಳೋರು ಆ್ಯಡ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಮೈದಾ ಹಿಟ್ಟು ಹಾಕ್ತಾಯಿಲ್ಲ. ಇಲ್ಲಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಸೂಜಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಾಮೂಲಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಕೂಡ ಕಾದಿರೋದು ಹಾಕ್ಕೋಬೇಕಾಗತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ನಾವು ಸಕ್ಕರೆ ಯಾಕೆ ಹಾಕ್ತೀವಿ ಅಂದರೆ ಅದು ಒಂದು ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ. ನೀವು ನೋಡಬಹುದು, ನಾನಿಲ್ಲಿ ಇದನ್ನೆಲ್ಲನೂ ಕಲಸಿ ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಕಲಿಸ್ಕೊಂಡು ನಾವು ಯಾವ ಥರ ಚಪಾತಿ ಹಿಟ್ಟು ಕಲಿಸ್ಕೊತೀವೋ ಆ ಥರ ಚಪಾತಿ ಹಿಟ್ಟು ಕಲಿಸ್ಕೊಂಡು ಸ್ವಲ್ಪ ಬಿಲ್ಲೆ ಮಾಡಿಕೊಂಡು ನಾವಿಲ್ಲಿ ಪೂರಿ ಹಿಟ್ಟನ್ನ ತೊಗೊಂಡು ಉಜ್ಕೋಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ತೆಳ್ಳಗೆ ಹಚ್ಚಬಾರ್ದು, ಸ್ವಲ್ಪ ದಪ್ಪನೇ ಇದ್ದರೆ ಒಳ್ಳೆಯದು. ಬೇಕಿದ್ದರೆ ಪೂರಿ ಉಬ್ಬಿ ಬರುತ್ತೆ. ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದರೆ ತುಂಬ ಚೆನ್ನಾಗಿ ಉಬ್ಬುತ್ತೆ ಮತ್ತು ಅಲ್ಟಿಮೇಟ್ ಆಗಿರುತ್ತೆ. ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿರುತ್ತೆ ಮತ್ತು ಸೂಪರ್ ಟೇಸ್ಟಿಯಾಗಿರುತ್ತೆ ಕೂಡ. ಯಾರಾದರೂ ನೀವು ಮಾಡ್ತಾಯಿದ್ರೆ ಬಂದ್ಬಿಟ್ಟು ಹಾಕ್ಕೊಂಡು ತಿಂತಾರೆ ನಿಮ್ಮ ಮನೇಲಿರೋರು, ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟು ಚೆನ್ನಾಗಿ ಕೂಡ ಕಾಣ್ತಾ ಇರುತ್ತೆ ನೋಡೋದಕ್ಕೆ. ಓಕೆ, ಒಂದ್ಸಲ ಟ್ರೈ ಮಾಡಿ, ಖಂಡಿತ ಈ ರೀತಿ ಯಾರ ಮನೇಲಿ ಯಾರಿಗೆಲ್ಲ ಅಡುಗೆ ಬರೋದಿಲ್ಲ ಅವ್ರು ಕೂಡ ಮಾಡಬಹುದು. ತುಂಬಾ ಈಸಿಯಾಗಿ ಮಾಡ್ಬೋದು. ಅಡುಗೆ ಮಾಡೋದು ನಮ್ಮ ಒಂದು ನಾವು ಮಾಡಬೇಕು ಅಂತ ಮನಸ್ಸಿದ್ರೆ ಸಾಕು, ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸಾಕು, ನಾವು ತುಂಬ ಚೆನ್ನಾಗಿ ಅಡುಗೆ ಮಾಡಬಹುದು. ನಾನಿಲ್ಲಿ ಹಾಕ್ತಾಯಿದ್ದೀನಿ ಎಣ್ಣೆ ಒಳಗಡೆ. ಚೆನ್ನಾಗಿ ಕಾದಿರೋಂಥ ಎಣ್ಣೆಗೆ ಈ ಒಂದು ಪೂರಿನ ಹಾಕಿದರೆ ಸಾಕು, ಸೂಪರ್ ಟೇಸ್ಟಿಯಾಗಿ ಉಬ್ಬಿ ಬರುತ್ತೆ ಮತ್ತು ಸೂಪರ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ಮತ್ತು ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ನೇದಲ್ವಾ ಈ ಥರ ಬಂದಿದೆ. ನೆಕ್ಸ್ಟ್ ಹಾಕ್ತೀನಿ ನೋಡಿ, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ.
ನನಗಂತೂ ಪೂರಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಈ ಒಂದು ಪೂರಿ ಮತ್ತು ಪಲ್ಯ ಮತ್ತು ಚಟ್ನಿ ಸೂಪರಾಗಿತ್ತು. ನನ್ನ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು. ಯಾರೆಲ್ಲ ಸ್ಕೂಲ್ಗೆ ಹೋಗೋರಿಗೆ ಲಂಚ್ ಬಾಕ್ಸ್ ರೆಸಿಪೀಸ್ ಬೇಕೋ ಅವ್ರು ಕೂಡ ಇದನ್ನು ಟ್ರೈ ಮಾಡ್ಬೋದು ಖಂಡಿತ. ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಸ್ವಲ್ಪ ಎಣ್ಣೆದೇ ಸ್ವಲ್ಪ ಇಷ್ಟ ಆಗೋದು, ಹಾಗಂತ ದಿನ ಮಾಡಿಕೊಡೋಕ್ಕಾಗಲ್ಲ, ಅಪರೂಪಕ್ಕೆ ಒಂದೊಂದು ದಿನ ಮಾಡಿಕೊಡ್ಬಹುದು. ಡೈಲಿ ಎಣ್ಣೆ ಜಿಟ್ಟು ತಿನ್ನಿಸಿದ್ರೆ ಒಳ್ಳೆಯದಲ್ಲ ಅಲ್ಲ. ಸೊ ಹಾಗಾಗಿ ಓಕೆ, ಈ ಒಂದು ಪೂರಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ಖಂಡಿತ ಈ ಒಂದು ಚಾನಲ್ನ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನಿಮ್ಮ ಎಲ್ಲ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾಯಿರಿ. ನನ್ನ ಎಲ್ಲ ವೀಡಿಯೋಸ್ ಕೂಡ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದಾದಮೇಲೆ ನನಗೆ ಸಪೋರ್ಟ್ ಮಾಡಿ. ನೀವು ನೋಡ್ತಾ ಇರ್ಬೋದು ಪೂರಿ ಯಾವ ರೀತಿ ಉಬ್ಬಿದೆ ಅಂತ ನೋಡಿ. ನಾನು ಇಲ್ಲಿ ಪ್ಲೇಟ್ಗೆ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ. ಪೂರಿ ಪಲ್ಯ ಮತ್ತು ಚಟ್ನಿ ಸಾಗು ಅಂತ ಅದು ಕರ್ಕೋಬಹುದು. ಇಲ್ಲಿ ಪೂರಿ ಸಾಗು ಮತ್ತು ಚಟ್ನಿ ತುಂಬ ಚೆನ್ನಾಗಿದೆ. ಯಾವ ಹೋಟೆಲಲ್ಲೂ ಕೂಡ ಈ ರೀತಿ ಅಂದರೆ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೋ ಅದಕ್ಕಿಂತ ತುಂಬ ಚೆನ್ನಾಗಿದೆ, ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾಯಿರಿ. ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ.